ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಏನು ಅಂತ ನೀವು ತಮ್ಮನೆಲ್ಲಲ್ಲಿ ನೋಡೇ ಇರ್ತೀರಾ. ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಮ್ಮ ಬಂದಿದ್ರು ಊರಿಂದ, ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ಬಂದಿದ್ದೀವಿ. ತುಂಬ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೆ, ಬಟ್ ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಪ್ರತಿ ಬರ್ಡೇ ಇತ್ತು, ಹಾಗೆ ಅಮ್ಮ ಕೂಡ ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ಬಂದ್ವಿ. ಇವತ್ತು ತುಂಬ ಜನ ಬಂದಿದ್ದಾರೆ. ನೀವು ಪಾರ್ಕಿಂಗಲ್ಲಿ ಗಾಡಿಗಳು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಈ ಥರ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ವಿಡಿಯೋ ಮಾಡೋದಕ್ಕಾದರೆ ವಿಡಿಯೋಗಳನ್ನ ಫುಲ್ ವಿಡಿಯೋನ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ರೀತಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇಲ್ಲಿ ಎಲ್ಲ ಥರ ಅಂಗಡಿಗಳನ್ನೂ ಇಟ್ಟಿದ್ದಾರೆ. ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಗಿಫ್ಟ್ ಸೆಂಟರ್ಸು ಅಥವಾ ಕಡ್ಲೆಪುರಿ, ಈ ಥರ ಎಲ್ಲ ಅಂಗಡಿಗಳನ್ನ ಇಟ್ಟಿದ್ದಾರೆ ದೇವಸ್ಥಾನದ ಹತ್ರ. ದೇವ್ರಿಗೆ ಹಾಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫಸ್ಟು ನಮಗೆ ಹೋದ ತಕ್ಷಣ ಗಣೇಶ ಸಿಗುತ್ತೆ. ಗಣೇಶಗೆ ಇಲ್ಲಿ ಗರ್ಕೆನ ಅರ್ಪಿಸ್ತಾರೆ. ನಾನು ನನ್ನ ಮಕ್ಳ ಕೈಲಿ ಗರ್ಕೆನ ಅರ್ಪಿಸ್ದೆ, ಯಾಕೆಂದರೆ ವಿದ್ಯೆ ಬುದ್ಧಿ ಯಾವುದೇ ಆದ್ರೂ ಗಣೇಶ ಫಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅವ್ರು ಓದೋದ್ರಲ್ಲೆಲ್ಲ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಕೈಯಿಂದ ಗರ್ಕೆನ ಗಣಪತಿಗೆ ಅರ್ಪಿಸಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಲಾಕ್ಗಳನ್ನ ಹಾಕಿದ್ದಾರೆ, ಬೀಗಗಳನ್ನ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಇದೆಲ್ಲ ಭಕ್ತಾದಿಗಳು ಹರಕೆಯನ್ನು ಕಟ್ಕೊಂಡು ಅದು ಈ ಥರ ಲಾಕ್ ಹಾಕ್ಬಿಟ್ಟು ಹೋಗ್ತಾರಂತೆ. ಅದು ಚೀಟಿಗಳಲ್ಲಿ ಬರೆದು ಹಾಕೋ ಅಂಥದ್ದು ಮತ್ತು ಲಾಕ್ಗಳನ್ನ ಹಾಕೋ ಅಂಥದ್ದು, ಈ ಥರ ತುಂಬಾ ಇಲ್ಲಿ ಮಾಡ್ತಾರೆ ಭಕ್ತಾದಿಗಳು. ನಾವು ಲಾಕೇನು ಹಾಕಿಲ್ಲ, ಬಟ್ ಹರಕೆನ ತೆಂಗಿನಕಾಯಿ ರೂಪದಲ್ಲಿ ಕಟ್ತಾರಲ್ಲ, ಆ ರೀತಿ ಕಟ್ಟಿ ಬಂದೆ ನಾನು. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ನಾನು ಏನಕ್ಕೋಸ್ಕರ ಕಟ್ಟಿದೆ ಅನ್ನೋದನ್ನು ನಾನು ಅದು ನೆರವೇರಿದಾಗ ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಯಾವುದಾದ್ರೂ ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಇಲ್ಲಿ ತುಂಬಾ ಪವಾಡಗಳು ನಡೆಯುತ್ತೆ. ಹಾಗೆಯೇ ನಾವು ಅಂದ್ಕೊಂಡಿದ್ದು ಆಗತ್ತೆ, ಆದರೆ 9 ವಾರ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ಆಲದ ಮರದಲ್ಲಿ ನಾವು 9 ಸುತ್ತನ್ನು ಸುತ್ತಬಿಟ್ಟು ಅವರು ಒಂದು ಮಂತ್ರನ ಹೇಳ್ಕೊಡ್ತಾರೆ. ನಮಗೇನು ವಿಶ್ ಇರುತ್ತೆ ಅದ್ರ ಪ್ರಕಾರ ನಾವು ಆ ಮಂತ್ರನ ಹೇಳ್ಕೊಂಡು 9 ಸುತ್ತು ಈ ಆಲದ ಮರವನ್ನು ಸುತ್ತಿ ನಾವು ಹರಕೆ ಕಾಯಿನ ಕಟ್ಟಬೇಕಾಗತ್ತೆ. ಇಲ್ಲಿ ಆಲದ ಮರದ ಕೆಳಗಡೆ 9 ದೇವರುಗಳನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಆದಷ್ಟು ನಾನು ವಿಡಿಯೋನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ತುಂಬಾ ರಶ್ ಇತ್ತು, ತುಂಬಾ ಭಕ್ತಾದಿಗಳು ಬಂದಿದ್ದರು. ಯಾಕೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಇದ್ದಿದ್ದ ಕಾರಣದಿಂದ. ನೀವು ಇಷ್ಟೊಂಥರ ಭಕ್ತಾದಿಗಳು ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೋಡಿ, ಅಲ್ಲಿ 9 ದೇವ್ರನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. 108 ಸುತ್ತನ್ನು ಸುತ್ತಬೇಕು ಅಂತ ಹೇಳ್ತಾರೆ. ಎಲ್ಲ ವಿಷಯಕ್ಕೂ ಅಷ್ಟೇ, ನಾವು 108 ಸುತ್ತನ್ನು ಸುತ್ತಬೇಕಾಗತ್ತೆ. ಆಲದ ಮರ ಅಂತೂ ತುಂಬಾ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಫುಲ್ಲು ಕಾಣಿಸೋದೇ ಇಲ್ಲ, ಅಷ್ಟೊಂದು ಹರಕೆ ತೆಂಗಿನಕಾಯಿಗಳನ್ನ ಇಲ್ಲಿ ಕಟ್ಬಿಟ್ಟಿದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ಅದು ಒಳ್ಳೆಯದಾಗಿದೆ, ಅವ್ರು ಅಂದ್ಕೊಂಡಿದ್ದು ನೆರವೇರಿದೆ ಅಂತ ನಾವು ಕೇಳ್ಪಟ್ಟ ಮೇಲೇ ನಾವು ಕೂಡ ಹೋಗಿದ್ದು ದೇವಸ್ಥಾನಕ್ಕೆ. ನಾನು 108 ಸುತ್ತಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಹರಕೆ ಕಾಯಿ ಕಟ್ಟು ಬರೋ ತನಕನೂ ನನ್ನ ಮಕ್ಕಳನ್ನ ನೋಡ್ಕೊತಾ ಇದ್ರು. ಚಿಕ್ಕ ಮಕ್ಕಳಿರುವಾಗ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಅಂತ ಅನಿಸುತ್ತೆ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಹೊರಡೋ ವರ್ಷದಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಮಕ್ಕಳು ಹಶ್ವಾಗ್ತಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ಅಲ್ಲೇ ಮಂಡಕ್ಕಿ ಕಡಲೆಪುರಿನ ತೊಗೊಂಡು, ಮಿಕ್ಸರು ಕಡಲೆಬೀಜ ಎಲ್ಲ ತೊಗೊಂಡು ಕಾರಲ್ಲಿ ಕುತ್ಕೊಂಡು ತಿನ್ಕೊಂಡು ಬಂದ್ವಿ. ತನಿಷಾಗಂತೂ ಕಡಲೆಪುರಿಗಿಂತ ಅವಳು ಕಡಲೆಬೀಜನೇ ಅದರಲ್ಲಿ ಹುಡುಕಿ ತೊಗೊಂಡು ತಿಂತಾ ಇರ್ತಾಳೆ. ಮಳೆ ಶುರುವಾಗೋಯ್ತು, ಹಾಗೆಯೇ ತುಂಬಾ ಟ್ರಾಫಿಕ್ ಕೂಡ ಇತ್ತು ಬರುವಾಗ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.